ಸಭಾಪತಿಗಳೇ, ಇವತ್ತು ಉಮಾಶ್ರೀ ಅವರಿಗೆ ಜೀವನ ಪರ್ಯಂತರ ಕಲಾವಿದೆಯ ಒಂದು ಅತ್ಯುನ್ನತ ಪ್ರಶಸ್ತಿಯನ್ನ ಅವರು ಪಡೆದಿದ್ದಾರೆ. ಅನೇಕ ಪ್ರಶಸ್ತಿಗಳನ್ನ ಅವರು ಪಡೆದಿರ್ಬೋದು, ಆದ್ರೆ ಇವತ್ತು ರಾಜ್ಕುಮಾರ್ ಅವರ ಪ್ರಶಸ್ತಿಯನ್ನ ಅವರು ಪಡೆದಿದ್ದಾರೆ. ಬಹುಶಃ ಅಭಿನಂದನೆ. ನಾನು ಬಹಳ ಉದ್ದವಾಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಅಕ್ಕಿ ಬೆಂದಿದೆಯಾ ಅನ್ನ ಆಗಿದೆಯಾ ಅಂತ ಬೇಕಾ ಎಲ್ಲ ಕೇಳಿಕ್ಕೆ ಒಂದು ಅಗಳು ನೋಡಿದ್ರೆ ಸಾಕು ಅಂತ. ಅವರ ನಟನೆ, ಅವರು ಕಲಾವಿದರಾಗಿ, ಅದು ರಂಗಭೂಮಿ ಆಗಿರ್ಬೋದು, ನಾಟಕ ಆಗಿರ್ಬೋದು, ಅಥವಾ ಸೀರಿಯಲ್ಗಳಲ್ಲ, ಧಾರಾವಾಹಿಗಳಲ್ಲಾಗಿರ್ಬೋದು, ಬಹುಶಃ ಕರ್ನಾಟಕದ ಎಲ್ಲ ಜನರ ಮನಸ್ಸಿನಲ್ಲಿ ಇರುವಂತ ಒಂದು ಕಲಾವಿದೆ ಅಂತ ಹೇಳಿದ್ರೆ ಉಮಾಶ್ರೀ ಅವರು. ಅದು ಕರ್ನಾಟಕದ ಉದ್ದಗಲಕ್ಕೂ, ಹೊರ ರಾಜ್ಯದಲ್ಲೂ ಇರಬಹುದು, ಆದ್ರೆ ಕರ್ನಾಟಕದ ಪ್ರತಿ ಮನೆಗಳಲ್ಲಿ ನಮ್ಮ ಉಮಾಶ್ರೀ ಅವರಿದ್ದಾರೆ. ಅವರು ನಮ್ಮ ಈ ಸದನದ ಸದಸ್ಯರು ಅಂತ ಹೇಳಿಕೆ ಕೂಡ ನಮ್ಗೆಲ್ಲರಿಗೆ ಹೆಮ್ಮೆ ಇದೆ, ಮತ್ತು ಇದೊಂದು ಸದನಕ್ಕೆ ಶೋಭೆ ಕೂಡ ಅಂತ ಒಂದು ಅವರ ಅನೇಕ ಪ್ರಶಸ್ತಿಯ ಜೊತೆಗೆ ಅತ್ಯಂತ ಉನ್ನತ ಪ್ರಶಸ್ತಿಯನ್ನು ಅವರು ಪಡೆದಿದ್ದಾರೆ. ಬಹುಶಃ ಕೆಲವರು ಅವ್ರು ನೋಡಿದ್ದಾರೆ, ಅವರ ಶರ್ಮಿಷ್ಠೆ ನಾಟಕವನ್ನು ನಾವೇನಾದ್ರೂ ನೋಡಿದ್ರೆ ಬಹುಶಃ ನಾವು ಕಲ್ಪನೆನೂ ಮಾಡ್ಲಿಕ್ಕಿಲ್ಲ. ಮಕ್ಕಳಿಂದ ಹಿಡಿದು ಅವರ ಮುದುಕಿಯ ಪಾತ್ರದವರೆಗೆ ಅವರ ಕಲಾ ಬದುಕಿನಲ್ಲಿ ಎಲ್ಲವನ್ನು ಕೂಡ ನಿರ್ವಹಿಸಿದಂತ, ನನ್ಗೆ ಅನಿಸುವ ಮಟ್ಟಿಗೆ ನಾನು ಒಂದು ವೀಕ್ಷಣೆ ಮಾಡಿದ್ರಲ್ಲಿ ಒಂದು ಏಕೈಕ ಕಲಾವಿದೆ ಅಂತ ಹೇಳಿದ್ರು ಕೂಡ ನಂಗೆ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿಯ ಒಂದು ಕಲಾವಿದೆಯಾಗಿದ್ದಾರೆ. ಅವರಿಗೆ ಈ ಸದನದ ಮೂಲಕ ಒಂದು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ತಾವು ಸಲ್ಲಿಸಬೇಕು ಅಂತ ನಾನು ವಿನಂತಿಯನ್ನು. ಶ್ರೀಮತಿ ಉಮಾಶ್ರೀ ಅವರು ಸಾಕವನ ಪಾತ್ರದಿಂದ ಹಿಡಿದು ಹಿರಿತೆರೆಯಿಂದ ಕಿರಿತೆರೆವರೆಗೂ ಕೂಡ ಅವರು ತುಂಬಾ ಜನಪ್ರಿಯವಾಗಿರ್ತಕ್ಕಂಥ ನಟಿ. ಅವ್ರ ಹೆಸರು ಯಾರು ಕೇಳಿಲ್ಲ ಹೇಳಿ. ಒಂದು ನಾಟಕವಾದರೂ ಸಹ ಅವರ ಜೀವ ಇನ್ನೂ ಕೂಡ ಮಿಡಿತಾ ಇದೆ. ಅವರಿಗೆ ನಾಟಕಗಳನ್ನು ಹುಡುಕಿಕೊಂಡು ತಮಗೆ ಬಂದಿರತಕ್ಕಂಥ ಪ್ರಶಸ್ತಿಯಿಂದ ಬಂದಿರತಕ್ಕಂಥ ಹಣವನ್ನ ನಾಟಕಕ್ಕೆ ಕೊಡ್ತಾ ಇದ್ದಾರೆ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತಕ್ಕಂಥದ್ದು. ಒಬ್ಬ ಅಭಿನೇತ್ರಿ ಇಷ್ಟೊಂದು ತ್ಯಾಗ ಮನೋಭಾವನ ಮಾಡ್ತಾರಂತಂದ್ರೆ ನಿಜವಾಗ್ಲೂ ಉಮಾಶ್ರೀ ಮೇಡಮ್ ಅವರಿಗೆ ನಾವು ಬಹಳ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಒಬ್ಬ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವಮಾನದ ಒಂದು ಸಾಧನೆ ಪ್ರಶಸ್ತಿ ಪಡ್ಕೊಂತಾರಂದ್ರೆ ನಾವು ಬಹಳ ಖುಷಿ ಅನ್ನಿಸ್ತೇವೆ ನಮಗೆ. ನಾವು ಮೇಡಮ್ ಅವ್ರಿಗೆ ಬಂದ ತಕ್ಷಣ ವಿಷಯ ಹೇಳಿದ್ವಿ, ಹೌದಲ್ಲ ಈ ವಿಷಯನ ನಾವು ಸದನಕ್ಕೆ ಹಂಚ್ಕೊಳ್ಳೋಣ ಅಂತಂದು ಹೇಳಂದು ನಾವು 2 ಲೆಟ್ರ್ ಕೊಟ್ಟಿವಿ. ಕಡೆಗೆ ನಮ್ಮ ಸಭಾಪತಿಯರು ಇವತ್ತು ಒಂದು ಅವಕಾಶ ಕೊಟ್ಟರು. ನಿಜವಾಗ್ಲೂ ಇವತ್ತಿನ ಈ ಸದನ ಮೂಲಕ ನಾನು ಸಾಕವನ ಪಾತ್ರದಿಂದ ಪುಟ್ಟಕ್ಕನ ಪಾತ್ರದವರೆಗೂ ನನಗೆ ಭಾಳ ಇಷ್ಟ. ಮೇಡಮ್ ಅವರು ಒಂದು ಎಲ್ಲ ನಟನೆ ನಾನು ನೋಡ್ತಾ ಇರ್ತೀನಿ. ಯಾವ ಧಾರಾವಾಹಿ ತಪ್ಪಿದ್ರು ಪುಟ್ಟಕ್ಕನ ಪಾತ್ರ ಒಂದು ಹೃದಯ ತುಂಬಿ ಬರ್ತಕ್ಕಂಥದ್ದು. ತಾಯಿ ಮಕ್ಕಳನ್ನ, ಗಂಡ ಇಲ್ಲದೆ ಮಕ್ಕಳನ್ನ ಸಾಕ್ತಕ್ಕಂಥದ್ದು ಬದುಕು ಹೇಗಿದೆ, ನೈಜ ಜೀವನವನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಒಬ್ಬ ನಟಿ. ನಿಜವಾಗ್ಲೂ ಅವರ ಇರುವಿಕೆಗೆ ಆ ಪಾತ್ರಕ್ಕೂ ಎಷ್ಟೊಂದು ಅಜಗಜಾಂತರ. ಅಂತ ಅಭಿನೇತ್ರು ಇವತ್ತು ನಮ್ಮ ಸದನದಲ್ಲಿ ಇದ್ದಾರೆ ಅನ್ನೋದೇ ಒಂದು ದೊಡ್ಡ ಖುಷಿ. ಈ ಒಂದು ಸಾಧನೆಗೆ ಬಂದಿರತಕ್ಕಂಥ ಅಭಿನಂದನೆ ಮಹಾಪುರ ಅವತ್ತು ಬಂತು, ಆದರೆ ನಮ್ಮ ಸದಸ್ಯರಿಂದ ಬರಬೇಕಾಗಿತ್ತು. ಇವತ್ತು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಧನ್ಯವಾದಗಳು. ಸಭಾಪತಿಗಳೇ, ಡಾಕ್ಟರ್ ಉಮಾಶ್ರೀ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿನ ಪ್ರಶಸ್ತಿ ಬಂದದಕ್ಕೆ ನಮಗೆಲ್ಲ ಅತ್ಯಂತ ಸಂತೋಷ ಆಗಿದೆ. ನಾನು ಒಂದು ವಿಚಾರವನ್ನು ಗುರುತಿಸಿದೆ. ಏನಂದ್ರೆ ಒಬ್ಬ ನಟನಾಗಿದ್ದವರು ಅಥವಾ ವೃತ್ತಿ ಜೀವನದಲ್ಲಿ ಇದ್ದವರು, ಅವರು ಬಹಳಷ್ಟು ಎತ್ತರಕ್ಕೆ ಬೆಳೆಸಿದ್ರು. ಮಂತ್ರಿ ಆಗಿದ್ರು, ಶಾಸಕರಾಗಿದ್ರು, ಇವತ್ತು ಮತ್ತೆ ಈ ಸದನದ ಸದಸ್ಯರಾಗಿದ್ದಾರೆ. ಆದರೆ ತನ್ನ ವೃತ್ತಿಯನ್ನು ಅವರು ಮರೆಯಲಿಲ್ಲ. ಈವನ್ ದಿಸ್ ಡೇ ಅವರು ರಂಗಭೂಮಿಯಲ್ಲಿ ತನ್ನ ಪ್ರದರ್ಶನವನ್ನ, ತನ್ನ ಕಾಯಕವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳುವುದು ಅತ್ಯಂತ ಸಂತೋಷದ ವಿಚಾರ. ಕೆಲವರು ಹೇಗೆ ಅಂದ್ರೆ ತಾವೇನಾದ್ರೂ ಇನ್ನೊಂದು ಕಡೆಗೆ ಡೈವರ್ಟ್ ಆಗಿಬಿಟ್ರೆ ತನ್ನ ಮೂಲ ವೃತ್ತಿಯನ್ನು ಬಿಟ್ಟು ಬಿಡ್ತಾರೆ. ಅವರು ಆ ಮೂಲ ವೃತ್ತಿ ಬಗ್ಗೆ ಎಷ್ಟು ಗೌರವ ಇದೆ ಮತ್ತು ಅದರಿಂದ ಅವರಿಗೆ ಎಷ್ಟು ಆತ್ಮಸಂತೋಷ ಇದೆ ಮತ್ತು ಅದರಿಂದ ಅವ್ರಿಗೆ ಎಷ್ಟು ಜೀವನದಲ್ಲಿ ತೃಪ್ತಿ ಇದೆ ಅಂತ ಹೇಳುವುದನ್ನ ನಾನು ಉಮಾಶ್ರೀ ಅವರಿಂದ ಕಂಡಿದ್ದೇನೆ. ಇತ್ತೀಚೆಗೆ ನಾನು ಮುಖ್ಯಮಂತ್ರಿಗಳ ಜೊತೆ ಅವರ ಒಂದು ಪ್ರದರ್ಶನಕ್ಕೆ ಹೋಗಿದ್ದೆ. ತಾವು ಬಂದಿದ್ದೀರಿ ಸರ್. ಶರ್ಮಿಷ್ಠೆ, ಎಲ್ಲ ವಿಧದ ಪಾತ್ರಗಳು. ಮೇಡಮ್ ಅವರು ಹೇಳಿದ್ರು, ನಮಗೆ ಅದು ಕಣ್ಣಲ್ಲಿ ನೀರು ಬರ್ತಕ್ಕಂಥ ಒಂದು ಪ್ರಸಿದ್ಧ. ನಾನು ನನ್ನ ಬದಿಯಲ್ಲಿ ಕೂತವರು ಕೇಳ್ತಾ ಇದ್ರು, ಏನು ಕಣ್ಣಲ್ಲಿ ನೀರು ಬರ್ತಾ ಇದೆ ಅಲ್ಲ? ಅದು ಅಲ್ಲ, ನನಗಿರ್ತಕ್ಕಂಥದ್ದು ಇಷ್ಟೇ. ಅವರು ಇವತ್ತು ಶಾಸಕರಿದ್ದಾರೆ,
ಅವಶ್ಯ ಇದೆಯೋ ಅವಶ್ಯ ಇಲ್ಲವೋ ನನಗೆ ಗೊತ್ತಿಲ್ಲ. ಮಂತ್ರಿ ಆಗಿದ್ದವರು, ನಾವೆಲ್ಲ ಅವ್ರನ್ನ ಬಹಳ ಒಂದು ಉತ್ತಮ ಸ್ಥಾನದಲ್ಲಿ ಎತ್ತರದ ಗೌರವದಿಂದ ಕಂಡಿದ್ದೇವೆ. ಬಟ್ ಎಂಡ್ ಆಫ್ ದ ಡೇ ಸಿ ಈಸ್ ಗಾನ್ ಟು ಹರ್ ಒರಿಜಿನಲ್ ಪ್ರೊಫೆಷನ್. ಅದನ್ನು ಮರೆಯಲಿಲ್ಲ. ಅದು ನಾನು ಕಂಡುಕೊಂಡಂತ ಸತ್ಯ. ಹಾಗಾಗಿ ಮೇಡಮ್, ಕಂಗ್ರ್ಯಾಚುಲೇಷನ್ಸ್ ಟು ಯು. ಇನ್ನೂ ನಿಮ್ಗೆ ಒಳ್ಳೆಯ ಎಲ್ಲರ ಪರವಾಗಿ ನಿಮ್ಗೆ ಅಭಿನಂದಿಸ್ತೇನೆ. ನಿಮ್ಗೆ ಒಳ್ಳೆಯ ಆರೋಗ್ಯ ಕೊಡ್ಲಿ ಮತ್ತು ನಿಮ್ಮ ಕಲಾ ವೃತ್ತಿಯನ್ನ ನೀವು ಎಂದೂ ಮರಿಬೇಡಿ. ದಟ್ ಈಸ್ ದಿ ಯುವರ್ ಲೈಫ್ ಆಫ್ ದಿ ಎಂಡ್ ಆಫ್ ಯುವರ್ ಲೈಫ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಶುಭ ಕೋರ್ತೇನೆ. ಆಲ್ ದ ಬೆಸ್ಟ್. ವಿರೋಧ ಪಕ್ಷ ನಾಯಕರು ಸಭಾಪತಿಯವರೇ, ಕೈ ಎತ್ತಲಿಲ್ಲ. ಆಯ್ತು, ಅವ್ರು ನೀವು ಲಾಸ್ಟಿಗೆ ಮಾತಾಡಮ್ಮ. ಸನ್ಮಾನ್ಯ ಶ್ರೀಮತಿ ಡಾಕ್ಟರ್ ಉಮಾಶ್ರೀ ಅವರಿಗೆ ಕರ್ನಾಟಕ ರಾಜ್ಯದಿಂದ ಅವರ ಪ್ರತಿಭೆಯನ್ನು, ಅವರ ಕಲೆಯನ್ನು, ಅವರ ವೃತ್ತಿಯನ್ನು ಗುರುತಿಸಿ ಕೊಟ್ಟಿರ್ತಕ್ಕಂಥ ಒಂದು ಬಹಳ ದೊಡ್ಡ ಸನ್ಮಾನ ಇವತ್ತು ನಮಗೆಲ್ಲರಿಗೂ ಕೂಡ, ವಿಧಾನ ಪರಿಷತ್ತಿನ ಎಲ್ಲ ಶಾಸಕರಿಗೂ, ನಮ್ಮ ವಿಧಾನ ಪರಿಷತ್ತಿಗೂ ಒಂದು ಶೋಭೆ ತಂದಿರತಕ್ಕಂಥದ್ದು, ನಮಗೆಲ್ಲರಿಗೂ ಕೂಡ ಗೌರವನೂ ಕೂಡ ತಂದಿರತಕ್ಕಂಥದ್ದು. ಶ್ರೀಮತಿ ಡಾಕ್ಟರ್ ಉಮಾಶ್ರೀ ಅವರು ತಮ್ಮ ಹಲವಾರು ನಾಟಕಗಳಲ್ಲಿ ಮಕ್ಕಳಿಂದ ಹಿಡಿದು ತಾಯಿಯ ಪಾತ್ರ, ಹೆಂಡತಿಯ ಪಾತ್ರ ಮತ್ತು ಸಮಾಜದಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರತಕ್ಕಂಥ ಶೋಷಣೆಯ ಎಲ್ಲ ಸಂಗತಿಗಳನ್ನು ಅವ್ರ ನಾಟಕದಲ್ಲಿ ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಅವರು ಎಲ್ಲ ನಾಟಕದಲ್ಲಿ ಬಿಂಬಿಸಿರ್ತಕ್ಕಂಥದ್ದು. ಇದು ಒಂದು ಕೇವಲ ನಾಟಕಗಳಲ್ಲ, ಅವರು ಪಾತ್ರ, ಅವರು ಅಭಿನಯಿಸಿರ್ತಕ್ಕಂಥದ್ದು ಎಲ್ಲದೂ ಕೂಡ ನಮಗೆ ಅದು ನೋಡಿದ ತಕ್ಷಣ ನಿಜಕ್ಕೂ ಕೂಡ ನಮ್ಮ ಸಮಾಜದ ಒಂದು ಬಹಳ ದೊಡ್ಡ ಚಿತ್ರಣ ನಮ್ಮ ಕಣ್ಣ ಎದುರುಗಡೆ ಬರುವಂಥದ್ದು. ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇಡೀ ರಾಜ್ಯದ ಹೆಣ್ಮಕ್ಳು ಎಲ್ಲ ಒಂದು ಕಾತರಲ್ಲಿ ಯಾಕೆ ಉಮಾಶ್ರೀ ಮೇಡಮ್ಗೆ ಒಂದು ಬಹಳ ದೊಡ್ಡ ಪ್ರಶಸ್ತಿ ಕೊಡಬೇಕು ಅಂತಾನು ಕೂಡ ಆಶಿಸ್ತಾ ಇದ್ರು. ಸರ್ಕಾರ ಅದನ್ನು ಗುರುತಿಸಿ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರಕ್ಕೂ ಕೂಡ ಧನ್ಯವಾದ ಹೇಳ್ತಾ, ಅವ್ರಿಗೆ ಉತ್ಪೂರ್ವಕವಾಗಿ ಅಭಿನಂದನೆ ಹೇಳಿಸ್ತಾ, ದೇವರು ಅವರಿಗೆ ಇನ್ನೂ ಆಯಸ್ಸು, ಆರೋಗ್ಯ ಮತ್ತು ಇನ್ನೂ ಅವರ ವೃತ್ತಿಯಲ್ಲಿ ಉನ್ನತವಾದ ಒಂದು ಮಟ್ಟಕ್ಕೆ ಹೋಗ್ಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ಡಾಕ್ಟರ್ ಉಮಾಶ್ರೀ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೀವಮಾನ ಪ್ರಶಸ್ತಿ ಪಡೆದಿರುವಂತಹದ್ದು ನಮ್ಗೆ ತುಂಬಾ ಸಂತಸ ತಂದಿದೆ. ಅವರಿಗೆ ಅಭಿನಂದನೆಗಳು. ನಾನು ಅವರ ಶರ್ಮಿಷ್ಠೆ ನಾಟಕವನ್ನ ನೋಡಕ್ ಹೋದಾಗ ನಾನು ಅವ್ರನ್ನ ಹಂಚ್ಕೊಂಡಿದ್ದೀನಿ ವೈಯಕ್ತಿಕವಾಗಿ. ಅದರಲ್ಲಿ ಅವರ ಆ ಫಿಸಿಕಲ್ ಫಿಟ್ನೆಸ್ ಇದೆಯಲ್ಲ, ಅದು ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ಅನುಕರಣೀಯ ಅಂತ ಅನ್ಸುತ್ತೆ. ಆ ಪಾತ್ರದಲ್ಲಿ ಆಕೆ ಬಾಲ್ಯದಲ್ಲಿ ಹೇಗೆ ಈಜ್ತಾ ಇದ್ದಿದ್ದು, ಓಡ್ತಾ ಇದ್ದಿದ್ದು, ತನ್ನ ಸ್ನೇಹಿತೆ ಜೊತೆನಲ್ಲಿ ನಲಿತಾ ಇದ್ದದನ್ನ ಪಾತ್ರಾಭಿನಯ ಮಾಡಿ, ಆಮೇಲೆ ಆ ಏಕಪಾತ್ರಾಭಿನಯದಲ್ಲಿ ತಗೊಂಡೋಗಿ ಮಧ್ಯ ವಯಸ್ಸಿಗೆ ಬಂದಿದ್ದು, ಎಲ್ಲದರಲ್ಲೂ ಕೂಡ ಆ ಫಿಸಿಕಲ್ ಫಿಟ್ನೆಸ್ ನನ್ನನ್ನ ಗಮನ ಇಡ್ತಾ ಇತ್ತು. ಅಂದ್ರೆ ಈ ಏಜ್ ನಲ್ಲೂ ಕೂಡ ಯಾವುದೇ ಪಾತ್ರದಲ್ಲೂ ಕೂಡ ಪರಕಾಯ ಪ್ರವೇಶ ಮಾಡಿ ಅದಕ್ಕೆ ಬೇಕಾದಂತ ರೀತಿನಲ್ಲಿ ದೇಹ ದಂಡನೆ ಮಾಡೋದಿದೆಯಲ್ಲ, ಅದು ನಮ್ಗೆ ಅನುಕರಣೀಯ ಅಂತ ಅನ್ನಿಸ್ತು. ಅಂದ್ರೆ ನಮ್ಗೆ ಆ ರೀತಿದ್ದು ಒಂದೇನಾದ್ರು ಸವಾಲಿನ ಪಾತ್ರ ಕೊಟ್ರೆ ನಾವು ಮಾಡ್ತೀವಾ? ಅವ್ರ ಮನೋಜ್ಞ ಅಭಿನಯ ಇದೆ, ಹಾಗೆ ಅವ್ರ ಡೈಲಾಗ್ ಡೆಲಿವರಿ ಅದ್ಭುತವಾಗಿದೆ. ನೀ ಮಾಡಬಹುದು, ಬಹಳ ನಾಟಕ ಮಾಡ್ತೀನಿ, ಮಾಡಬಹುದು. ಡೈಲಾಗ್ ಡೆಲಿವರಿ ಇದೆ, ಮತ್ತೆ ಇನ್ನೊಂದೇನೋ ನಿರರ್ಗಳವಾಗಿ ಅಷ್ಟೊತ್ತು ಡೈಲಾಗ್ಗಳನ್ನು ಹೇಳ್ತಾರೆ. ಇದೆಲ್ಲವೂ ಕೂಡ ನಿಜವಾಗ್ಲೂ ತುಂಬಾ ಸಂತೋಷ. ಅವರ ಒಡಲಾಳವನ್ನ ನಾನು ಸಾಕವನ್ ಪಾತ್ರ ನೋಡಿದ್ದೆ. ಹಾಗೇನೆ ಚಿತ್ರರಂಗದಲ್ಲೂ ಕೂಡ ಅದರಲ್ಲಿ ಕಟ್ ಮಾಡ್ತಾರೆ, ಅದ್ರಲ್ಲೇನು ವಿಶೇಷ ಇರಲ್ಲ. ಆದ್ರೆ ಆ ರಂಗ ಸಜ್ಜಿಕೆನಲ್ಲಿ ಬಂದು ಒಂದೇ ಸತಿ ಮಾಡುವಂತದ್ದು ಇದೆಯಲ್ಲ, ಮೊನ್ನೆ ನೋಡಿದಂತ ನಾಟಕ, ಅದ್ರಲ್ಲಿ ವಿಷಯ ಬೇರೆ ಇರ್ಲಿ, ಆದ್ರೆ ಅವರ ಪಾತ್ರ ಇದೆಯಲ್ಲ ಅದು ಮನೋಜ್ಞವಾಗಿತ್ತು. ಮತ್ತ ಅದರಲ್ಲಿ ನನ್ನನ್ನ ಸೆಳೆದಿದ್ದು ಅವರ ಅಭಿನಯ, ಡೈಲಾಗ್ ಡೆಲಿವರಿ ಜೊತೆಗೆ ಅವರ ಫಿಸಿಕಲ್ ಫಿಟ್ನೆಸ್. ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಅಭಿನಂದನೆಗಳು. ವಿರೋಧ ಪಕ್ಷ ನಾಯಕರು. ಮಾನ್ಯ ಸಭಾಪತಿಗಳೇ, ಉಮಾಶ್ರೀ ಅಕ್ಕ ಉತ್ತಮ ಉಮಾಶ್ರೀ ಅನ್ನೋದ್ರಲ್ಲಿ ಇವರೊಮ್ಮೆ ಎದುರಾಗ ಹೀರೋನ್ ಮಾಡಿ, ನಿಮ್ಮನೊಮ್ಮೆ ಹೀರೋ ಅಕ್ಕ ಅನ್ನಬಾರ್ದ? ಅಲ್ಲ, ನಿಮ್ಮನೊಮ್ಮೆ ಯಾವ್ದಾರ ಫಿಲ್ಮ್ದಲ್ಲಿ ಹೀರೋ ಮಾಡಂತ ಹೇಳಿದ್ವಿ. ನೀವು ಈ ಸಿನಿಮಾ ಆಕ್ಟರ್ ಕಂಡಂಗ ಎಲ್ಲ ಮುಗ್ದದೆ, ಬೇಡ ಅಂತದ್ದೇನು ಬೇಡ. ಈಗ ಇದನ್ನ ಕಾಣ್ತೀರಿ, ಸಾಕಾಗಿದೆ. ಉತ್ತಮ ಅಭಿನೇತ್ರಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವ್ರು ಮಾಡಿರ್ತಕ್ಕಂಥ ಸಿನಿಮಾಗಳು ಅಥವಾ ಹಿಂದೆ ಮಾಡಿರ್ತಕ್ಕಂಥ ನಾಟಕಗಳಲ್ಲಿ
ಇಡೀ ರಾಜ್ಯದ ಜನ ಅವರ ಪಾತ್ರಗಳನ್ನು ನೋಡಿ ರಂಜಿಸಿದ್ದಾರೆ. ಈ ಶರ್ಮಿಷ್ಠೆ ಇದಕ್ಕೆ ನಮ್ಮನ್ನು ಬರಲೇಬೇಕು ಅಂತ ಹೇಳಿ ಕಳೆದ ಆಗಸ್ಟ್ನಲ್ಲಿ ಕರೆದ್ರು. ಹೋಗಿ ನಾವು ನೋಡಿದಾಗ ಈ ವಯಸ್ಸಿನಲ್ಲೂ ಹೀಗೆ ಮಾಡ್ಬೋದಾ ಯಾರಾದ್ರೂ? ಇದು ಅದೊಂದು ಅತ್ಯದ್ಭುತ ಒಂದು ನಟನೆ ಅಂತ ಯಾರಾದ್ರೂ ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಅನೇಕ ಮುಖಂಡರುಗಳೆಲ್ಲರೂ ಕೂಡ ಬಂದು ಪ್ರಶಂಸೆ ಮಾಡಿದ್ದನ್ನ ನಾನಿವತ್ತು ಕೂಡ ಗೌರವಿಸ್ತೇನೆ. ಪುಟ್ನಂಜ ಸಿನಿಮಾ, ಅದಾದ್ಮೇಲೆ ಕೊಟ್ಟಕ್ಕನ ಮಕ್ಕಳು ಧಾರಾವಾಹಿ, ಅವುಗಳೆಲ್ಲ ಎಷ್ಟೊಂದು ಸೊಗಸಾಗಿ ಇಡೀ ರಾಜ್ಯದ ಜನರ ಮನಸೆಳೆಯುವಂತ ಒಂದು ಇದನ್ನು ಮಾಡಿದ್ದಾರೆ. ನಾನಂತೂ ಒಂದು ಇದನ್ನ ನೆನಪು ಮಾಡ್ಕೊಳ್ತೇನೆ. ಅವರು ರಾಜಕಾರಣಕ್ಕೆ ಬಂದಿದ್ದು ದಿವಂಗತ ಬಂಗಾರಪ್ಪನವರ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಮೂಲಕ. ನಾನು ಕೂಡ ಬಂಗಾರಪ್ಪನವರ ಜೊತೆ ಹುಬ್ಳಿಯಿಂದ ನಿಂತಿದ್ರು ಅವರು. ಹೌದು. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಿದ್ರು, ರಾಜಕಾರಣವೇ ಬೇರೆ, ನಿಮ್ಮ ಸಿನಿಮಾ ರಂಗ ನಾಟಕ ರಂಗವೇ ಬೇರೆ ಅಂತೇಳಿ ಬಂಗಾರಪ್ಪನವರು ನಮ್ಗೆ ಹೇಳಿ, ಸೊ ಯಾವುದೇ ಚಟುವಟಿಕೆ ಆಗುವಾಗ ನೋಡಮ್ಮ ಇವ್ರ ಜೊತೆಯಲ್ಲಿ ಸ್ವಲ್ಪ ಮಾತುಕತೆ ಮಾಡ್ಕೊಂಡು ಏನಾದರೂ ನೀವು ಚಟುವಟಿಕೆ ಮಾಡಿ ಅಂತ ನಮಗೆ ಹೇಳ್ತಿದ್ರು. ಆದರೂ ಕೂಡ ಇವತ್ತಿಗೂ ಅವರ ಮೂಲ ವೃತ್ತಿಯನ್ನ ಅವರು ಬಿಡ್ಲೇ ಇಲ್ಲ. ಅವರ ಇಂಟರ್ವ್ಯೂಗಳನ್ನೆಲ್ಲ ಬಹಳ ಹಿಂದೆ ನಾವು ಓದಿದ್ದೆ. ಅವರು ಸುಲಭದಲ್ಲಿ ಬಹಳ ಸಂತೋಷದಿಂದ ಇವೆಲ್ಲ ಮಾಡಿದ್ದಲ್ಲ, ತುಂಬ ಶ್ರಮದಿಂದ ಜೀವನವನ್ನೇ ತ್ಯಾಗ ಮಾಡಿ ಈ ರಂಗದಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಂಡಿರ್ತಕ್ಕಂಥ ಒಂದು ಮಹಿಳೆ. ಇದು ಒಂದಾದ್ರೆ, ಒಂದು ಸಿನಿಮಾ ಮಾಡಿದ್ರು, ನನಗನ್ಸುತ್ತೆ ಅದು ಪುಟ್ಟಂಜನ ಅಥವಾ ರಾಮಾಚಾರ್ಯನ ಗೊತ್ತಿಲ್ಲ. ಅದರಲ್ಲಿ ಅತಿ ಹೆಚ್ಚು ವಯಸ್ಸಾದ ಒಂದು ಪಾತ್ರ ಅದು ಪುಟ್ಟನಂಜ. ಆ ಮಿನಿ ಥಿಯೇಟರ್ ಅಲ್ಲಿ ಕಲ್ಪನಾ ಅಂತ ಕಾಣುತ್ತೆ, ಅದರಲ್ಲಿ ಮಿನಿ ಥಿಯೇಟರ್ ಅಲ್ಲಿ ಅದಾಗ್ತದೆ, ನೋಡ್ಬೇಕು ಅಂತೇಳಿ ಬಂಗಾರಪ್ಪನವರನ್ನ ನಮ್ಮನ್ನೇ ಎಲ್ಲ ಕರ್ಕೊಂಡು ಬರಲೇಬೇಕು ಅಂತ ಹೇಳಿದ್ರು. ಹೋದ್ವಿ. ಬಂಗಾರಪ್ಪನವ್ರ ಜೊತೆಯಲ್ಲಿ ಕುಳಿತು ನಾವೆಲ್ಲ ನೋಡ್ತಾ ಇದ್ವಿ. ನನಗೆ ಏನು ಇನ್ನು ಉಮಾಶ್ರೀ ಎಲ್ಲಿದ್ದಾರೆ, ಬರಲೇ ಇಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಬಂದು ಹೋಗಿದ್ರು ಅವರು. ಇಲ್ಲ, ಬಂಗಾರಪ್ಪನವ್ರು ಹೇಳಿದ್ರು, ಪೆದ್ದ ಅಲ್ಲಿ ನೋಡು ಅದು ಅವರೇನೇ ಅಂತ. ಒಂದು ಕೋಲ್ ಹಿಡ್ಕೊಂಡು ಮುದುಕಿ ತರ ಅವರು ಹೋಗ್ತಿದ್ರೆ ನಮಗಿದು ಉಮಾಶ್ರೀ ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಎಂತ ಅದ್ಭುತ. ಅದೇ ಕಾರಣಕ್ಕೆ ಇವತ್ತು ನನಗೆ ಅನಿಸ್ತಾ ಇರ್ತಕ್ಕಂಥದ್ದು, ಅವರಿಗೆ ಅತ್ಯುತ್ತಮವಾದ ಈ ಪ್ರಶಸ್ತಿಗಳು ಅವರಿಗೆ ಮುಡಿಗೇರಿರ್ತಕ್ಕಂಥದ್ದು, ಅವರಿಗೆ ಇನ್ನೂ ಹೆಚ್ಚಿನ ಆಯುಷು ಆರೋಗ್ಯ ಸಿಗಲಿ, ಇನ್ನೂ ಹೆಚ್ಚಿನ ಪಾತ್ರಗಳಲ್ಲಿ ರಾಜ್ಯದ ಜನರನ್ನು ರಂಜಿಸ್ತಕ್ಕಂಥ ಕೆಲಸವನ್ನ ಅವರು ಮಾಡಿ, ಅವರಿಗೆ ಈ ಸದನದ ಮೂಲಕ ನಾವೆಲ್ಲರೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸೋಣ ಅಂತೇಳಿ ನಾನು ಕೂಡ. ಡಾಕ್ಟರ್ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.